ನಿನ್ನೆ ನಾವೊಂದು ವಿಡಿಯೋ ಹಾಕಿದ್ವಿ. ಆ ವಿಡಿಯೋ ಬೆಳಗ್ಗೆ ನೋಡಷ್ಟರಲ್ಲೇ ಡಿಲೀಟ್ ಆಗಿತ್ತು. ಅದನ್ನ ನೋಡಿ ಇಬ್ಬರಿಗೂ ಕೂಡ ತುಂಬಾನೇ ಬೇಜಾರಾಯ್ತು. ನಾನಿವತ್ತು ನಮ್ಮ ಯಜಮಾನ್ರು ಮನೆಗೆ ಬರೋ ಅಷ್ಟರಲ್ಲಿ ಅವರಿಗೋಸ್ಕರ ಪನ್ನೀರ್ ಟಿಕ್ಕಾ ಮತ್ತೆ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀನಿ. ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ಮೊದಲಿಗೆ ನಿಮಗೆ ಪನ್ನೀರ್ ಬೇಕು, ಜೊತೆಗೆ ಚಿಲ್ಲಿ ಪೌಡರು, ಧನಿಯಾ ಪುಡಿ ಮತ್ತೆ ಒಂದು ಮೊಟ್ಟೆ, ಗರಂ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಪನ್ನೀರ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಪನ್ನೀರ್ ಟಿಕ್ಕಾ ಮಸಾಲ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡಿ. ಮ್ಯಾರಿನೇಟ್ ಎಲ್ಲ ಆದ್ಮೇಲೆ ಒಂದು ತವಾಗೆ ಸ್ವಲ್ಪ ಎಣ್ಣೆ ಹಾಕೊಂಡು 4 ಸೈಡು ಪನ್ನೀರ್ನ ಬೇಯಿಸ್ಕೊಂಡ್ರೆ ಪನ್ನೀರ್ ಟಿಕ್ಕಾ ರೆಡಿ ಆಗುತ್ತೆ. ನಾನಿಲ್ಲಿ ಪನ್ನೀರ್ ಟಿಕ್ಕಾ ಮತ್ತೆ ಎಗ್ ಫ್ರೈಡ್ ರೈಸ್ ಮಾಡಿ ಮುಗಿಸೋ ಅಷ್ಟರಲ್ಲೇ ನಮ್ಮ ಯಜಮಾನ್ರು ಕೂಡ ಮನೆಗೆ ಬಂದ್ರು. ನಾನು ಆ ವಿಡಿಯೋದಲ್ಲಿ ಆ ಥರ ಏನು ಮಾತಾಡಿರಲಿಲ್ಲ, ಆದರೂ ಕೂಡ ಡಿಲೀಟ್ ಆಗಿದೆ. ಸೊ ಬೇಜಾರಾಗುತ್ತೆ. ಕೆಲವೊಂದು ಸತ್ಯನ ಮಾತಾಡಿದ್ರೂ ತಪ್ಪು, ಮಾತಾಡಲಿಲ್ಲ ಅಂದ್ರೂ ತಪ್ಪು. ಹೋಗಲಿ, ನನ್ನ ಹೆಂಡತಿ ಪ್ರೀತಿಯಿಂದ ಪನ್ನೀರು ಮತ್ತು ಎಗ್ ರೈಸ್ ಮಾಡಿದರು. ಅದರಲ್ಲೂ ಬೇರೆ ಹಾರ್ಟ್ ಶೇಪಲ್ಲಿ ಬಿಡಿಸಿದ್ರು. ಸೊ ನೋಡೋದಕ್ಕೇ ತುಂಬ ಖುಷಿಯಾಗಿತ್ತು. ಇಬ್ಬರು ಜೊತೆಯಲ್ಲೇ ಊಟ ಮಾಡ್ದು. ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಿಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಕೂಡ ಅರಿತುಕೊಳ್ಳಬಲ್ಲರು. ಎಲ್ಲರ ದಿನ ಶುಭವಾಗಲಿ.